ಇಲ್ಲಿ ರಾಜ್ಯದ ಮೂಲೆ ಮೂಲೆಗಳಿಂದ ಈ ಒಂದು ಪ್ರತಿಭಟನೆಗೆ ಚಳವಳಿ ಅಧಿವೇಶನ ಸಂದರ್ಭದಲ್ಲಿ ಹಲವಾರು ಬಾರಿ ಮನವಿ ಕೊಟ್ಟರು ಸ್ಪಂದಿಸಿದ ಅಧಿಕಾರಿಗಳು ಜನಪ್ರತಿನಿಧಿಗಳ ವಿರುದ್ಧ ಇವತ್ತು ನಾವು ಒಂದು ಉಗ್ರ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ಅವು ಮನವಿಗಳು ಕಸತ್ತಿಪ್ಪಿಗೆ ಹೋಗ್ತಾ ಇದ್ದಾವೆ. ಇಂದಿನ ಮನವಿಗಳು ಒಂದು ವೇಳೆ ಕಸತ್ತಿಪ್ಪಿಗೆ ಹೋದರೆ ಅವರನ್ನೇ ಕಿತ್ತು ನಾವು ಕಸತ್ತಿಪ್ಪಿಗೆ ಹಾಕುವಂಥ ಒಂದು ರೈತ ಬರೋ ಚಳವಳಿ ಹಮ್ಮಿಕೊಳ್ತಾ ಇದ್ದಾವೆ ಅಂತ ಈ ವೇದಿಕೆ ಮುಖಾಂತರ ಹೇಳ್ತಾ ಇದ್ದೀನಿ. ಈಗಾಗಲೇ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಇಬ್ಬ ಪ್ರಭಾವಿ ಸಚಿವರಿದ್ದಾರೆ. ಅದು ಬೆಳಗಾವಿ ಕುಂದಾನಗರಿ ಅಂತ ನಮ್ಮದು ಒಂದು ನಾಡಿದೆ. ನಾವು ಸಿಹಿ ಸುದ್ದಿ ಕೊಡೋಣ. ಕೇವಲ ಇಲ್ಲಿ ಅಧಿವೇಶನ ಸಂದರ್ಭದಲ್ಲಿ ಕಾಲಹರಣ ಮಾಡದೆ ಕೋಟ್ಯಾಂತರ ರೂಪಾಯಿ ನಷ್ಟ ಮಾಡಿ ಹೋಗುವ ಬದಲು ನಾವು ಉತ್ತರ ಕನ್ನಡ ಭಾಗದ ಜನರಿಗೆ ನ್ಯಾಯ ಕೊಡಿಸುವಂಥ ಕೆಲಸ ಮಾನ್ಯ ಲೋಕೋಪಯೋಗಿ ಸಚಿವರು ಹಾಗೂ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸತೀಶ್ ಅಣ್ಣ ಅಂತ ಬಿರುದು ಪಡೆದಂಥ ಒಬ್ಬರು ಸಚಿವರು ಹಾಗೂ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಸಚಿವರು ನಮ್ಮ ಖಾನಾಪುರ ತಾಲೂಕಿನವರು, ಅವರು ಒಬ್ಬರು ಪ್ರಭಾವಿ ಸಚಿವರಾಗಿದ್ದರಿಂದ ಮುಖ್ಯಮಂತ್ರಿಯವರ ಗಮನಕ್ಕೆ ತಂದು ತಮ್ಮ ಮಂತ್ರಿಯವರ ಕಡೆಯಿಂದ ಖಾನಾಪುರ ತಾಲೂಕಿನ ಸಂಪೂರ್ಣ 830 ಕಿಲೋಮೀಟರ್ ಹದಗೆಟ್ಟು ಹೋಗಿದೆ. ಅಂದರೆ ಅದು ಆ ರಸ್ತೆಗಳ ನೋಡಬೇಕಾಗಿದೆ. ನೀವು ಬಂದು ನೋಡಬೇಕು. ಇಲ್ಲೇ ಬಂದಿದ್ದೀರಿ, ಈ ಭಾಗದ ಸಮಸ್ಯೆಗಳು ನೋಡ್ರಿ. ಮತ್ತು ಖಾನಾಪುರ ತಾಲೂಕಿನ ಮಲಪ್ರಭಾ ನದಿ ಇಲ್ಲಿ ಉಗಮ ಸ್ಥಾನ ಕಣ್ಕುಂಬಿಯಲ್ಲಿ ಆಗಿದೆ. ಇಲ್ಲಿಂದ ಆಲಮಟ್ಟಿಯವರೆಗೆ ಹೋಗಿದೆ. ಅಲ್ಲಿ ರೈತರು ಸುಗಮವಾಗಿ ಒಂದು ಬೆಳೆ ತೆಗಿತಾ ಇದ್ದಾರೆ. ಖಾನಾಪುರ ತಾಲೂಕಿನಲ್ಲಿ ಡಿಸೆಂಬರ್ 12 ಆಯ್ತಂದ್ರೆ ಮಲಪ್ರಭಾ ನದಿ ಬತ್ತಿ ಹೋಗುತ್ತದೆ. ಕುಡಿಯಲು ಶಾಶ್ವತ ನೀರು ಹಾಗೂ ನೀರಾವರಿ ಏತ ನೀರಾವರಿಯನ್ನು ಕಾಮಗಾರಿ ಮಾಡಬೇಕಾಗಿದೆ. ಯಾಕಂದರೆ ಅಲ್ಲಿ ಸಚಿವರಿಂದ ಕೆಲಸ ಆಗಲ್ಲ. ದೊಡ್ಡ ಒಂದು ಮಂತ್ರಿಯ ಮಂಡಲದಲ್ಲಿ ಇದೊಂದು ಅಧಿವೇಶನ ಸಂದರ್ಭದಲ್ಲಿ ಎತ್ತಿ ಇದೊಂದು ಕಾಮಗಾರಿ ಮಾಡಬೇಕಾಗಿದೆ. ಬಸ್ಗಳ ಸೌಕರ್ಯಗಳಿಲ್ಲ, ಕಂದಾಯ ಗ್ರಾಮ ಆಗಿಲ್ಲ. ಖಾನಾಪುರ ತಾಲೂಕಿನ ಸಾವಿರಾರು ಸಮಸ್ಯೆಗಳಿದೆ. ಇವರು ಸಂಗೊಳ್ಳಿ ರಾಯನ ಓಡಾಡಿದಂಥ ಒಂದು ಕಿತ್ತೂರಿಂದ ಬೈಲೂರು ಮಾರ್ಗವಾಗಿ ಹುಲಿಕೆರೆ ಧಾರವಾಡಕ್ಕೆ ಮುಟ್ತದೆ. ಅದು 60 ಫೂಟ್ ಅಗಲ ರಸ್ತೆ ಇದೆ. ಇಲ್ಲಿ ಹೈವೇ ರಸ್ತೆ ಇಲ್ಲ. ಅಲ್ಲಿ ಒಂದು ಅತಿಕ್ರಮಣ ಮಾಡಿದ್ದಾರೆ ರೈತರು, ನಮ್ಮ ರೈತರನ್ನ ಮಾಡಿದ್ದಾರೆ. ಅದನ್ನು ಸರ್ವೆ ಮಾಡಿ 60 ಫೂಟ್ ಅಗಲ ರಸ್ತೆಯನ್ನು ಮಾಡಿದ್ದೇ ಆದಲ್ಲಿ ನಮ್ಮ ಕಕ್ಕೇರಿ ಜಾತ್ರೆಯ ವಾಹನಗಳು ಬೇರೆ ಪರ್ಯಾಯ ರಸ್ತೆಗಳಿಗೆ ಹೋಗಲಿಕ್ಕೆ ಮತ್ತು ರೈತರು ಸಮೀಪ ರಸ್ತೆ ಹುಡುಕಲು ಧಾರವಾಡದಿಂದ ಬೆಳಗಾವಿಗೆ ಹೋಗಲು ಒಂದು ಅನುಕೂಲ ಆಗ್ತಿದೆ. ಕಕ್ಕೇರಿ ಆಸ್ಪತ್ರೆ 50 ಹಾಸಿಗೆ ಆಸ್ಪತ್ರೆ ಆಗಬೇಕಾಗಿದೆ. 3 ಎಕರೆ 18 ಗುಂಟೆ ಜಾಗ ಇದೆ. ಅದೇ ರೀತಿ SP ಅವರ ಹೆಸರಲ್ಲಿ 26 ಗುಂಟೆ ಇದೆ. ಅಲ್ಲಿ ಉಪ ಪೊಲೀಸ್ ಸ್ಟೇಷನ್ ಆಗಬೇಕಾಗಿದೆ. ಪುಣ್ಯಕ್ಷೇತ್ರಕ್ಕೆ ಮೂಲಭೂತ ಸೌಕರ್ಯಗಳ ಅವಶ್ಯ ಇದೆ. ಕಂದಾಯ ಗ್ರಾಮ ಆಗಬೇಕಾಗಿದೆ. ಅಶ್ವವೇಗ ಇಂಗ್ಲಿಷ್ ನ್ಯೂಸ್ coming soon. Your channel, your voice, your trust.